ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ನಾನು ತೋರಿಸ್ತಾ ಇರೋ ರೆಸಿಪಿ ರಸಮ್ ಫ್ರೆಂಡ್ಸ್. ಇದು ಈಸಿಯಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು. ಮತ್ತು ಜ್ವರ ಬಂದಿದ್ದರೆ ಅಥವಾ ನೆಗಡಿಯಾಗಿದ್ದರೆ, ಗಂಟಲು ಕರ ಇದ್ದರೆ ಫ್ರೆಂಡ್ಸ್, ಇದು ಎಷ್ಟು ಹಿತ ಕೊಡುತ್ತೆ ಈ ರಸಮ್ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಮತ್ತು ಇದು ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆ ರಸ ಮತ್ತು ಅರಿಶಿನ ಫ್ರೆಂಡ್ಸ್. ಇಲ್ಲಿ ನಾನು ಜೀರಿಗೆ ಮೆಣಸನ್ನು ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ನಾನು ಮಾಡ್ಕೊಂಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ತರಿಯಾಗಿ ರುಬ್ಕೋಬೇಕು. ಇದನ್ನು ನಾನು ಇವಾಗ ಸೈಡಲ್ಲಿ ಇಟ್ಬಿಟ್ಟು ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಎಣ್ಣೆ ಕಾಯಿಲಿ ಅಷ್ಟೊತ್ತಿಗೆ ನಾನು ಸಾಸಿವೆ ತಗೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು, ಇಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಾಸಿವೆ ಹಾಕಿ ಅದೆಲ್ಲ ಚಟಪಟ ಸಿಡಿದು ಅಷ್ಟರಲ್ಲಿ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಒಂದು 2 ಸೆಕೆಂಡು ಅದು ಫ್ರೈ ಆಗಲಿ ಫ್ರೆಂಡ್ಸ್. ಆಗಿದ ತಕ್ಷಣ ಇವಾಗ ನೀವು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಏನು ತರಿಯಾಗಿ ರುಬ್ಕೊಂಡಿದ್ರಲ್ಲ ಅದನ್ನು ಇವಾಗ ಇಲ್ಲಿ ಹಾಕಬೇಕು. ಇದನ್ನು ಹಾಕಿ ಫ್ರೆಂಡ್ಸ್, ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ಆದರೆ ಕೈ ಆಡಿಸ್ತಾರೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಟೊಮ್ಯಾಟೊ ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಫ್ರೈ ಮಾಡಿ. ಈಗ ನಾನಿಲ್ಲಿ ನೆನೆಸಿರೋ ಹುಣಸೆ ಹಣ್ಣು ಅದನ್ನು ಚೆನ್ನಾಗಿ ಕಿವುಚಿ ಅದರಿಂದ ರಸ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ರಸ ಎಷ್ಟು ಬೇಕು, ಎಷ್ಟು ಜನಕ್ಕೆ ಬೇಕೋ ಆ ಥರ ನೀವು ಏನು ಕ್ವಾಂಟಿಟಿನ ತಗೊಳ್ಳಿ. ಇಲ್ಲಿ ನಾನು 1 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ರಸಮ್ ನಿಮ್ಗೆ ಯಾವುದಕ್ಕೆ ಬೇಕು ಅಂತ ನೋಡಿಕೊಂಡು ಇಲ್ಲಿ ನೀರನ್ನ ಸೇರಿಸ್ಕೋಬೋದು. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಏನಂದರೆ ರಸಮ್ನ ಯಾವಾಗಲೂ ಒಂದು ಕುದಿ ಬಂದಿದ ತಕ್ಷಣ ನೀವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆವಾಗ ಆಫ್ ಮಾಡಿಬಿಟ್ಟು ತಕ್ಷಣವೇ ಸರ್ವ್ ಮಾಡಿಬಿಡಿ ಫ್ರೆಂಡ್ಸ್. ಒಂದು 1/2 ಅವರ್ ಅದು ಚೆನ್ನಾಗಿ ಅಂದರೆ ಅದಕ್ಕೆ ಹಾಕಿರೋ ರಸಮಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರಸ ಬಿಟ್ಕೊಳ್ಳುತ್ತೆ. ಆವಾಗಲೇ ಅದರದ್ದು ಟೇಸ್ಟ್ ಚೆನ್ನಾಗಾಗೋದು. ಯಾವಾಗಲೂ ರಸಮ್ ಮಾಡಿದ ತಕ್ಷಣ ತಿನ್ನಬಾರ್ದು, ಅದೊಂದು 1/2 ಅವರ್ ಆಗಬೇಕು. ನಾನು ನಿಮಗೆ ತೋರ್ಸೋಕ್ಕೆ ಇವಾಗಲೇ ಸರ್ವಿಂಗ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಬೇಗ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ವಲ್ಲ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್, ರಸಮ್ ಹೇಗೆ ಬಂತು ಅಂತ ಹೇಳಿ. ಮತ್ತು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ. ಇಷ್ಟೊತ್ತು ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.